okay paying 10-15K to do a scuba diving or do a bungee jumping, but not for a brand. Angidde buy something cool for myself. Nange naan khushi agathare ena tagolona anta. Against buying something so expensive. ಯಾರು ಅದಕ್ಕೆ 40,000 45,000 ಕೊಡ್ತಾರೆ. Welcome back to my YouTube channel. First of all, ತುಂಬಾ ಅಂದರೆ ತುಂಬ ಥ್ಯಾಂಕ್ ಯು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ. ನನ್ನ ಫಸ್ಟ್ ವೀಡಿಯೋಗೆ ನಾನು ಯೂಟ್ಯೂಬ್ ಓಪನ್ ಮಾಡೋದಕ್ಕೆ ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಸ್ಟೋರಿ ಮೆನ್ಷನ್ ಹಾಕಿದೆ, ನಾನು ಹೇಳ್ದಿರಾನೆ ಎಲ್ಲರೂ ಅವ್ರ ಫ್ರೆಂಡ್ಸ್ಗೆ ಅವ್ರು ಗೊತ್ತಿರೋರಿಗೆ ಎಲ್ಲರಿಗೂ ಕಳಿಸಿ ಅವ್ರ ಸ್ಟೋರಿಯಲ್ಲೆಲ್ಲ ಹಾಕಿ ಮೆನ್ಷನ್ ಮಾಡಿದ್ದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು. I will always remember this support given by all of you. So today I am back with another video. So ಈ ವಿಡಿಯೋದಲ್ಲಿ ಏನಂದರೆ ನಾನು ತುಂಬ ದಿನದ ಆಸೆನ ಒಂದು ಫುಲ್ಫಿಲ್ ಮಾಡಿದ್ದೆ. ಸೊ ಅದ್ರ ಬಗ್ಗೆ ಈ ವಿಡಿಯೋ. ನಾನು ಚಿಕ್ಕ ವಯಸ್ಸಿಂದ ಹೆಂಗಂದರೆ ಐ ಆಮ್ ನಾಟ್ ಸಮ್ಮನ್ ಹೂ ವುಡ್ ವಾಂಟ್ ಟು ಬೈ ಬ್ರ್ಯಾಂಡ್ ಸ್ಟಫ್, ಎಕ್ಸ್ಪೆನ್ಸಿವ್ ಸ್ಟಫ್. ನಂಗೆ ಯಾರನ್ನ ಎಕ್ಸ್ಪೆನ್ಸಿವ್ ಏನಾರ ತೊಗೊಂಡ್ರೆ ಇವಾಗ ಅಯ್ಯೋ ಒಂದು ಬ್ಯಾಗಿಗೆ 15,000, ಅಯ್ಯೋ ಒಂದು ಬ್ಯಾಗಿಗೆ 20,000 ಯಾರಷ್ಟು ಕೊಡ್ತಾರೆ ಅನ್ನೋ ಫೀಲ್ ಇರ್ತಾಯಿತ್ತು. ಐ ಹ್ಯಾವ್ ಆಲ್ವೇಸ್ ಗ್ರೋನ್ ಅಪ್ ಲೈಕ್ ದಟ್. ನಾನು ಬೆಂಗಳೂರಲ್ಲಿದ್ದಾಗ ಬಟ್ಟೆ ಅದು ಇದು ಎಲ್ಲ ಎಷ್ಟು ಬೈ ಫ್ರಮ್ ಮ್ಯಾಕ್ಸ್, ಝೂಡಿಯೋ, ಶೀನ್ ಇದ್ದಾಗ ಶೀನ್. ಸೊ I was never a brand person. I was never a materialistic person. I was more into experiencing new things or on adventure activities, experiencing new things. I am okay paying 10-15K to do a scuba diving or do a bungee jumping, but not for a brand. Angidde illi bandmele everybody around me or people here, every other person used to wear branded stuff. A normal person would be wearing a Nike Air Force shoe, ಆ ಥರ ಇರ್ತಾಯಿತ್ತು. ಸೊ ನನಗೆ ಓಕೆ, ನನಗೆ ಆ ಪಾಯಿಂಟ್, ನಾನು ಇಲ್ಲಿ ಬಂದಿದ್ದ ಪಾಯಿಂಟಲ್ಲಿ ಲೋನು ಅದು ಇದೆಲ್ಲ ತೊಗೊಬಂದೆ. ಆ ಪಾಯಿಂಟಲ್ಲಿ ಐ ವಾಸ್ ನಾಟ್ ಇನ್ ಅ ಸ್ಟೇಟ್ ಟು ಅಫೋರ್ಡ್ ಬ್ರ್ಯಾಂಡೆಡ್ ಸ್ಟಫ್. ಸೊ ಐ ವಾಸ್ ಲೈಕ್ ಓಕೆ, ನಾನು ಇಲ್ಲಿ ಕೆಲಸ ತೊಗೊಂಡು ಐ ವಿಲ್ ಬೈ ಸಮಥಿಂಗ್ ಕೂಲ್ ಫಾರ್ ಮೈ ಸೆಲ್ಫ್. ನಾನು ಖುಷಿ ಆಗೋ ಥರ ಏನೋ ತೊಗೊಳೋಣ ಅಂತ ಹಾಗೆ ತೊಗೊಂಡಿದ್ದು. ಒಂದಲ್ಲ ಎರಡು ತೊಗೊಂಡಿದ್ದೀನಿ. ಸೊ ಇಲ್ಲಿ ಕೆಲಸ ಸಿಕ್ಕಿ ಒಂದು 4-5 months ಆಗಿದೆ. ಬಟ್ ಇದನ್ನು ನಾನು ನನಗೆ ಅವಾಗ ಹೆಂಗೆ ಅನಿಸ್ತಂತೆ ಡಾಕ್ಯುಮೆಂಟ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾ ಹೆಂಗೆ ಅಂದರೆ ಒಂದು ವಾಸ್ ವೆರಿ ಎಕ್ಸ್ಪೆನ್ಸಿವ್ ಫಾರ್ ಮೀ. ನಾನು ಲೈಕ್ ಐ ವಾಸ್ ಆಲ್ವೇಸ್ ಅಗೇನ್ಸ್ಟ್ ಬೈಯಿಂಗ್ ಸಮಥಿಂಗ್ ಸೊ ಎಕ್ಸ್ಪೆನ್ಸಿವ್. ಯಾರು ಅದಕ್ಕೆ 40,000 45,000 ಕೊಡ್ತಾರೆ. ಇಟ್ ಇಸ್ ಜಸ್ಟ್ ಅನದರ್ ಪ್ರಾಡಕ್ಟ್. ಯಾಕೆ ಅದಕ್ಕೆ 40-45,000 ಕೊಡಬೇಕಂತ. ಬಟ್ ಸುಮಾರು ದಿನ ಅಂದರೆ ಐ ಯೂಸ್ ಟು ಸಿ ವಿಡಿಯೋಸ್, people, somebody used to get them ಅದನ್ನು. ಅವ್ರು ಐ ಯೂಸ್ ಟು ಥಿಂಕ್ ಓಕೆ, ಆ ಕೆಲಸ ತಗೊಂಡ್ರೆ ಈ ಥರ ಒಂದು ಲೈಫ್ ಲಾಂಗ್ ನನ್ನ ಜೊತೆ ಇರೋ ಥರ ಮೆಮೊರಬಲ್ ಆಗಿ ನಾನು ತೊಗೋಬೇಕು ಅಂತ. ಸೊ UK ಬಂದು ಇಲ್ಲಿ ಬಂದು ಒಂದು 2 years ಲಾಸ್ಟ್ ಸೆಪ್ಟೆಂಬರಲ್ಲಿ ನಂಗೆ ಕೆಲಸ ಸಿಕ್ತು. ಸೊ ಸಿಕ್ಕಿದ್ಮೇಲೆ ಫಸ್ಟ್ ಸ್ಯಾಲ್ರಿ ಅಕ್ಟೋಬರಲ್ಲಿ one thing I got, which is something I always wanted. So that is nothing but my Dyson. So ಇದು 45,000 ಇದೆ. ಅಯ್ಯೋ, ಯಾರು ಒಂದು ಹೇರ್ ಸ್ಟ್ರೈಟ್ನರ್ ಒಂದು ಕಲರ್ಗೆ ಯಾರು 40-45,000 ಕೊಡ್ತಾರೆ ಅಂದ್ಕೊಂಡೆ. ಬಟ್ ನಾನು ಎವ್ರಿ ಡೇ ವೆನ್ ಐ ಯೂಸ್, ನಾಟ್ ಎವ್ರಿ ಡೇ, ಓಕೆ, ಆಫೀಸ್ಗೆ ಹೋದಾಗೆಲ್ಲ ಇದು ಯೂಸ್ ಮಾಡಿದಾಗ ಐ ಫೀಲ್ ಪ್ರೌಡ್. ವೆನ್ ಎವರ್ ಐ ಲುಕ್ ಎಟ್ ಇಟ್, ಯೂಸ್ ಇಟ್, ಐ ಫೀಲ್ ಲೈಕ್ this is not something I will show it off or ಆ ಫೀಲಿಂಗ್ ಅಲ್ಲ. ಬಟ್ ಟು ಪ್ರೂವ್ ಮೈ ಸೆಲ್ಫ್, ಐ ಮೀನ್ ನಾನು ತೊಗೋಬೋದು, ನಾನು ಈ ಥರದ್ದು ಅಫೋರ್ಡ್ ಮಾಡ್ಬೋದು. ನನ್ನ ದುಡ್ಡಲ್ಲಿ ನಾನು ತೊಗೊಂಡಿರೋದು. UK ಬಂದಮೇಲೆ ಫಸ್ಟ್ ಥಿಂಗ್ ಇಸ್ ಮೈ ಡೈಸನ್. I'll show you the color also. ಒಂದು ಬ್ಲೂ ಕಲರ್ ಇತ್ತು. I don't know if you can see it. ಹೆಂಗೋ ಇವು ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಮಾಡ್ತಾರಲ್ಲ, ಪಿಂಕ್ ಶೇಡ್ ಇದು. ಸೊ
ಇದರಲ್ಲಿ ಬ್ಲೂ ಕಲರ್ ಏನೋ ಇತ್ತು, ಅದೇ ಒಂದು 80 ಪೌಂಡ್ಸ್ ಏನೋ ಕಮ್ಮಿ ಇತ್ತು. ಬಟ್ ಐ ವಾಸ್ ಲೈಕ್ ಕೊಡೋದೇ ಕೊಡ್ತಾ ಇದ್ದೀನಿ, ಐ ಡೋಂಟ್ ವಾಂಟ್ ಟು ಬೈ ಸಮ್ ಕಲರ್ ವಿಚ್ ಐ ಡೋಂಟ್ ಲೈಕ್ ಅಂತ ಅಂದ್ಬಿಟ್ಟು ಈ ಕಲರ್ಗೋಸ್ಕರ ಎಕ್ಸ್ಟ್ರಾ 80 ಪೌಂಡ್ ಕೊಟ್ಟು ತೊಗೊಂಡಿದ್ದಾರೆ ಈ ಡೈಸನ್ ಇದು. ಸೊ ದಿಸ್ ವಿಲ್ ಆಲ್ವೇಸ್ ರಿಮೇನ್ ಸ್ಪೆಷಲ್. ಸೊ ಅದು ತೊಗೊಂಡ್ಮೇಲೆ ನಾನು ಅಂದ್ಕೊಂಡೆ ಓಕೆ ಡನ್, ಎಕ್ಸ್ಪೆನ್ಸಿವ್ ಸ್ಟಫ್ಸ್ ಡನ್, ಇನ್ನೇನು ತೊಗೋಬಾರ್ದು ಅಂತ. ಆಮೇಲೆ ಬ್ಲ್ಯಾಕ್ ಫ್ರೈಡೇ ಸೇಲ್ ಬಂತು. ಸೊ ಬ್ಲ್ಯಾಕ್ ಫ್ರೈಡೇ ಸೇಲಲ್ಲಿ ಎಲ್ಲ ಏನೋ ತೊಗೋತಾ ಇದ್ರು. ಅದೇ ಟೈಮಲ್ಲಿ ನನ್ನ ಆಫೀಸ್ ಏನೋ ಒಂದು ಪಾರ್ಟಿ ಇತ್ತು, ಕ್ರಿಸ್ಮಸ್ ಎಂಡ್ ಆಫ್ ಇಯರ್ ಪಾರ್ಟಿ ಅಂತ. ಸೊ ಐ ವಾಂಟೆಡ್ ಟು ಗೋ ನೈಸ್ ಬಿಕಾಸ್ ಇಟ್ಸ್ ಫಸ್ಟ್ ಆ ಥರ ಒಂದು ಈವೆಂಟ್ UK ಅಟೆಂಡ್ ಮಾಡ್ತಾ ಇರೋದು, ಆಫೀಸ್ ಪಾರ್ಟಿ ಅಂತ. ಐ ವಾಂಟೆಡ್ ಟು ಡ್ರೆಸ್ ಅಪ್ ರಿಯಲಿ ನೈಸ್, ಬಿ ಪ್ರೆಸೆಂಟೇಬಲ್ ನೈಸ್ ಅಂತ. ನನ್ನ ಹತ್ರ ಒಂದು ಸ್ಲಿಂಗ್ ಬ್ಯಾಗ್ ಇತ್ತು, ಅದು ಅಕ್ಕ ಒಂದು 3-4 ಇಯರ್ಸ್ ಬ್ಯಾಕ್ ಪ್ಯಾರಿಸಿಂದ ತಂದುಕೊಟ್ಟಿದ್ಲು. ಅದೇ ಸ್ಲಿಂಗ್ ಬ್ಯಾಗ್, ಎನಿ ಈವೆಂಟ್ ಎನಿಥಿಂಗ್ ಅದೇ ಸ್ಲಿಂಗ್ ಬ್ಯಾಗ್ ಅದು ಹಾಕೊಂಡು ಈಚೆ ಮಾಲ್ಗೆ ಹೋಗ್ಬೇಕಂದ್ರೂ ಅದೇ, ಈಚೆ ಪಾರ್ಟಿಗೆ ಹೋಗ್ಬೇಕಂದ್ರೂ ಅದೇ, ಯಾವಾಗಲೂ ಅದೇ ಸ್ಲಿಂಗ್ ಬ್ಯಾಗ್ ಹಾಕೊಂಡಿರ್ತದೆ. ಬಟ್ ಈ ಬ್ಲ್ಯಾಕ್ ಫ್ರೈಡೇ ಸೇಲ್ ಬಂದಾಗ ಏನೂ ಗೊತ್ತಿಲ್ಲ, ಓಕೆ ತೊಗೊಬಿಡೋಣ ಇದು ಒಂದು ಅಂತ ಒಂದು ಕುಟ್ಟಿ ಇತ್ತು ಅಂತ ತೊಗೊಂಡಿದ್ದೀನಿ. ಸೊ ನಾವು ಇದೊಂದು ಇದು ಹೆಂಗಂದರೆ, ನಾನು ಹೇಳಿದಾಗ ನಾನು ಬ್ರ್ಯಾಂಡೆಡ್ ಜಾಸ್ತಿ, ಈಗಲೂ ಬ್ರ್ಯಾಂಡೆಡ್ ಜಾಸ್ತಿ ಇಷ್ಟ ಇಲ್ಲ. ಬಟ್ ನನಗೆ ನಾನು ಪ್ರೂವ್ ಮಾಡ್ಕೊಳಕ್ಕೆ ನಾನು ತೊಗೋಬೋದು, ನಾನು ಐ ಕ್ಯಾನ್ ಆಲ್ಸೋ ಅಫೋರ್ಡ್ ದ್ಯಾಟ್, ಐ ಕ್ಯಾನ್ ಆಲ್ಸೋ ಕ್ಯಾಟಗರೈಸ್ ಮೈ ಸೆಲ್ಫ್ ಇನ್ ದ್ಯಾಟ್ ಅನ್ನೋ ಥರ ಇನ್ನೊಂದು ಸ್ಲಿಂಗ್ ತೊಗೊಂಡಿದ್ದೀನಿ. ದಟ್ ಇಸ್ ನಥಿಂಗ್ ಬಟ್ ಮೈ ಕಾಚ್ ಸ್ಲಿಂಗ್ ಬ್ಯಾಗ್. ದಿಸ್ ಇಷ್ಟೇ, ಎಷ್ಟು ಕುಟ್ಟಿ ಬ್ಯಾಗ್ ಇದು. ಸೊ ದಿಸ್ ಇಸ್ ಲೈಕ್ ಮೈ ಸ್ಲಿಂಗ್ ಬ್ಯಾಗ್. ಇಷ್ಟೇ ಕುಟ್ಟಿ ಬ್ಯಾಗ್ ಇದು. ಹಿಂಗೂ ಸ್ಲಿಂಗ್ ಆಗಿ ಹಾಕೊಂಡು ಹೋಗ್ಬೋದು, ಹಿಂಗೂ ಹಾಕೊಂಡು ಹೋಗ್ಬೋದು. ಸೊ ಇವೆರಡು ತೊಗೊಂಡಿದ್ದು. ಸೊ ಇದನ್ನು ನಾನು ಆಫೀಸ್ಗೆ ಎಲ್ಲ ಆಫೀಸ್ ಪಾರ್ಟಿಗೆ ಹೋಗ್ಬೇಕಾದ್ರೆ ಆ ಥರದಕ್ಕೆ ಯೂಸ್ ಮಾಡ್ತೀನಿ. ಸೊ ಇವೆರಡು ನಂಗೆ ಆಸೆ ಪಟ್ಟು ಯಾರಿಗೂ ಏನೋ ತೋರಿಸೋದಕ್ಕಲ್ಲ, ನನಗೆ ನಾನು ಪ್ರೂವ್ ಮಾಡ್ಕೊಂಡಿದ್ದು ಇವೆರಡು. ಸೊ ಐ ಕ್ಯಾನ್ ಆಲ್ಸೋ ಬೈ ಎನಿಥಿಂಗ್. ಚಿಕ್ಕ ವಯಸ್ಸಿಂದ ನಾನು ನೆವರ್ ಡಿಮ್ಯಾಂಡೆಡ್ ಎನಿಥಿಂಗ್ ಟು ಮೈ ಪೇರೆಂಟ್ಸ್, ಇದು ಬೇಕು ಅದು ಬೇಕು ಅಂತ ಥಾಳೆ ಅಲ್ಲ. ಸೊ ಈ ಥರದ್ದೆಲ್ಲ ತೊಗೊಂಡಾಗ there's one saying ಅಲ್ಲ, there's only 2 people that you need to make life really happy. One is the 8-year-old you and there's the 80-year-old you. I'm definitely sure the 8-year-old me would be very happy right now. ಸೊ ಅಷ್ಟೇ, ಇದು ನಂದು ಫಸ್ಟ್ ಸ್ಯಾಲ್ರಿಯಲ್ಲಿ ನಾನು ತೊಗೊಂಡಿದ್ದು ಮೆಮೊರಿ ಆಗಿದ್ದು ಈ ವಿಡಿಯೋ. ಸೊ ದಿಸ್ ಟು ವಿಲ್ ಬಿ ಸಮಥಿಂಗ್ ದಟ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆ್ಯಂಡ್ ಸಮಥಿಂಗ್ ವೆರಿ ಸ್ಪೆಷಲ್ ಟು ಮೀ. So it might be just another materialistic thing, but for me it will always remain special. And this is the bag, the Coach bag. This bag is my first ever luxury brand purchase, so it will always remain special. It might be just 100 or 120 pounds, so it will always remain special. So I want to end this video by telling always dream big. One ವರ್ಷದ ಮುಂಚೆ if anybody had told me I would be able to afford these things, I wouldn't have believed. But right now I was able to afford it, and I have much bigger dreams right now. So always dream big. God will always bless us with a point in life where we can achieve whatever we want. ಖುಷಿಯಾಗಿರಿ, ಹಸಲ್ ಮಾಡ್ತಾಯಿರಿ, ಬೇರೆ ಏನಾನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರಿ. ಸೊ that will always push, ಅಂತ ಏನಂತಾರೆ, ಪುಷ್ ಯುವರ್ ಲಿಮಿಟ್ಸ್ ಆಲ್ವೇಸ್. ಸೊ ನಾನಿನ್ನು ಅದು ಹಿಂಗೆ ಇಟ್ಕೊಂಡು ವ್ಲಾಗ್ ಮಾಡೋದೆಲ್ಲ ಕಲಿತಿದ್ದೀನಿ, ಹಿಂಗೆ ಎಲ್ಲ ಫ್ಲಿಪ್ ಮಾಡಿ ವ್ಲಾಗ್ ಮಾಡೋದೆಲ್ಲ. ಸೊ ಇಟ್ಸ್ ಸ್ಟಿಲ್ ಎ ಲರ್ನಿಂಗ್ ಕರ್ವ್. ಐ ವಾಂಟ್ ಟು ಡೂ ಡೈಲಿ ವ್ಲಾಗ್ಸ್, ಐ ವಾಂಟ್ ಟು ಡೂ ಕುಕಿಂಗ್ ವ್ಲಾಗ್ಸ್, ಅದೆಲ್ಲ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದವ್ರಿಗೆ ಥ್ಯಾಂಕ್ ಯು, ಮಾಡಿಲ್ದವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. And thank you. Have a nice day. Take care. Love you.